ಸ್ನೇಹಿತರೆ ನಮಸ್ಕಾರ. ಈಗಿನ ಒಂದು ಜನತೆ ಎಷ್ಟು ಮಟ್ಟಿಗಿದೆ ಅಂತಂದರೆ, ಅವರು ವಿದ್ಯಾವಂತರೇ ಆಗಲಿ ಅವಿದ್ಯಾವಂತರೇ ಆಗಲಿ ತಂದೆ ತಾಯಿಗಳನ್ನ ತುಂಬ ಕಡೆಗಣಿಸ್ತಾ ಇದ್ದಾರೆ. ಈಗಿನ ಒಂದು ವಾತಾವರಣವೇ ಇಷ್ಟು ಅಂತ ನನಗನ್ನಿಸುತ್ತೆ. ಯಾಕಂದರೆ ತಂದೆ ತಾಯಿಗಳು ಮಕ್ಕಳನ್ನ ವಿದ್ಯಾವಂತರು ಮಾಡಿರ್ತಾರೆ, ಬುದ್ಧಿವಂತರು ಮಾಡಿರ್ತಾರೆ. ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂಥೇಳಿ ತುಂಬ ಆಸೆ ಪಡ್ತಾ ಇರ್ತಾರೆ. ಈ ಆಸೆನ ಮಕ್ಕಳು ಎಷ್ಟು ಮಟ್ಟಿಗೆ ಉಳಿಸ್ಕೋತಾರೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಮದುವೆ ಆಗೋದ್ರೆ ಸಾಕು, ಹೆಂಡತಿ ಮಾತೇ ಸರ್ವಸ್ವ. ಹೆಂಡತಿಯವರ ತಂದೆ ತಾಯಿಗಳೇ ಸರ್ವಸ್ವ. ಅವ್ರೇನು ಹೇಳ್ತಾರೆ ಆ ಮಾತನ್ನು ಚೆನ್ನಾಗಿ ಕೇಳ್ತಾರೆ. ಇವರು ನಮ್ಮ ತಂದೆ ತಾಯಿಯರು, ಇವರಿಂದ ನಾವು ಬೆಳೆದು ಬಂದಿರೋದು. ನಮ್ಮ ತಂದೆ ತಾಯಿಗಳು ಎಲ್ಲಿವರೆಗೆ ಚೆನ್ನಾಗಿರ್ತಾರೋ ಅಲ್ಲಿವರೆಗೆ ನಾವು ಹಾರೈಕೆ ಮಾಡೋದು ನಮ್ಮ ಕರ್ತವ್ಯ ಅಂತ ಯಾವ ಒಂದು ಮಕ್ಕಳುಗಳನ್ನು ಕೂಡ ತಿಳ್ಕೊಳ್ಳಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಸಾಲ ಸೋಲ ಆಗದೇ ಇರೋ ರೀತಿ ಅವರು ಜೀವನ ಮಾಡ್ಕೊಂಡು ಏನು ಮಾಡಿಕೊಟ್ಟೋದನ್ನು ಒಂದಷ್ಟು ಎಷ್ಟೋ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಕೊಡೋದು ಭಾಳ ಕಷ್ಟ ಆಗೋದ್ರೆ ಮಕ್ಕಳುಗಳಿಗೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ತಂದೆ ತಾಯಿಗಳು ಆವತ್ತು ಬೆವರು ಸುರಿಸಿ ಮಕ್ಕಳನ್ನ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮಾಡದೇ ಇದ್ದಿದ್ರೆ ಇವತ್ತಿನ ದಿನ ಮಕ್ಕಳುಗಳು APMCಯಲ್ಲಿ ಮುಗ್ಟ ಹೊರಬೇಕಾಗೋದು. ಇದು ನಾನು ಹೇಳ್ತಾ ಇರೋದು ಸತ್ಯ ಸಂಗತಿ ಅಂತ ನನಗನ್ಸುತ್ತೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಿಗೆ ತಪ್ಪದೆ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.